ಅದು ಫೇಸ್ ಪಂಚ್ ಮಾಡೋದು ಒಂದು ಚಟುವಟಿಕೆ ಕೊಡ್ತಾರೆ ನಿಮ್ಮೆಲ್ರಿಗೂ. ಅಲ್ಲಿ ಅಶ್ವಿನಿ ಅವರು ಒಂದು ದೊಡ್ಡ ಸ್ಟೇಟ್ಮೆಂಟ್ ಮಾಡಿಬಿಡ್ತಾರೆ, ಯಾರು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ. ಆ್ಯಂಡ್ ಹೊರಗೆ ಕೂಡ ಅದು ತುಂಬ ಡಿಸ್ಕಷನ್ ಆಗ್ತಾ ಇದೆ. ಏನು ಅಂತಂದರೆ ರಾಶಿಕ್ ಅವ್ರಿಗೆ ಮಾತಾಡುವಾಗ ರಾಶಿಕ್ ಅವರು ರಘು ತೊಡೆ ಮೇಲೆ ಮಲ್ಕೊತಾರೆ, ಹೆಗಲ್ ಮೇಲೆ ಮಲ್ಕೊತಾರೆ, ಆಮೇಲೆ ಈ ಟ್ರ್ಯಾಕು ಆ ಟ್ರ್ಯಾಕು ಅಂತೆಲ್ಲ ಚೇಂಜ್ ಮಾಡ್ತಾರೆ ಅಂತ ಹೇಳಿ ಅವರಿಬ್ಬರ ಮಧ್ಯೆ ಏನು ಕಾನ್ಫ್ಲಿಕ್ಟ್ ಶುರು ಆಯಿತು ಅಂತ. ಯಾಕಂದರೆ ಚೆನ್ನಾಗಿದ್ರು ಅವರು, ಸೂರಜ್ ಮತ್ತು ರಾಶಿಕಾ ಎಲ್ಲ ಲೇಟ್ ನೈಟ್ ಕೂತ್ಕೊಂಡು ಮಾತಾಡ್ತಾ ಇದ್ರು, 3 ಜನನು ಒಟ್ಟಿಗೆ ಕಾಣಿಸ್ಕೊತಾ ಇದ್ರು. ಬಟ್ ಇದಕ್ಕಿದ್ದಂಗೆ ಏನಾಯ್ತು ಅವ್ರಿಬ್ರ ಮಧ್ಯ ಅಂತ? ಇದಕ್ಕಿದ್ದಂಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಬಿಕಾಸ್ ಆ ಫೋಟೋ ಅಂಟಿಸ್ದಾಗ್ಲೂ ಅಶ್ವಿನಿ ಮ್ಯಾಮ್ದು ಅಂಟಿಸ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವಳು. ಬಟ್ ಆ ವಾರ ಪೂರ್ತಿ ಅವಳು ನಂಗೆ ಹೇಳ್ತಿದ್ಲು ಅಶ್ವಿನಿ ಮ್ಯಾಮ್ ತುಂಬ ಫ್ಲಿಪ್ ಆಗಿ ಹೋಗ್ಬಿಟ್ರು, ತುಂಬ ಫ್ಲಿಪ್ ಆದರು ಅಂತ. ಆಮೇಲೆ ನಾನು ಅಶ್ವಿನಿ ಮ್ಯಾಮ್ ಅಬ್ಸರ್ವ್ ಮಾಡಿರೋದು ಏನಂದರೆ, ಅವ್ರು ಯಾವ್ದಾದ್ರು ಫೋಟೋ ಹಾಕಿದ್ರೆ ಅಥವಾ ಅವ್ರು ಯಾರಿಗಾರು ಟ್ಯಾಗ್ ಕೊಟ್ಟರೆ, ಇನ್ನೇನಾದ್ರು ಕೊಟ್ಟರೆ ಇಮಿಡಿಯೇಟ್ಲಿ ಅವ್ರು ಬೇರೆ ಯಾವುದನ್ನು ಮರ್ತ್ಬಿಟ್ಟು ಅವ್ರ ಹೆಸರನ್ನು ತೊಗೊಂಡು ಹಾಕ್ತಾರೆ. ಸೊ ಅವ್ರು ಆ ಕೋಪದಲ್ಲೇ ಅಷ್ಟೆಲ್ಲನೂ ಹೇಳಿದ್ರು ಅನ್ನೋದು ನನಗೆ. ಬಿಕಾಸ್ ರಘು ಸರ್ ಹೆಂಗೆ ಅಂದರೆ, ನಮ್ಮ ಎಲ್ಲರ ಜೊತೆನೂ ಅವ್ರು ಒಂಥರ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿದ್ರು. ಇವಾಗ ನಾನು ಅವ್ರ ಕೈ ಇಟ್ಕೋತೀನಿ ಅಂದ ತಕ್ಷಣ ಅದೇನೋ ವಿಯರ್ಡ್ ಅಂತ ಬರಲ್ಲ ಆ ಥರ. ಬಟ್ ಅವ್ರು ಹೇಳಿದ ರೀತಿ ಅಶ್ವಿನಿ ಮ್ಯಾಮು ಸರ್ಪ್ರೈಸಿಂಗ್ಲಿ, ಯಾಕಂದರೆ ಅವಳು ರಘು ಅಣ್ಣ ಅಂತ ಬಾಯಿ ತುಂಬ ಕರಿತಿದ್ಲು. ಆ್ಯಂಡ್ ಅದನ್ನು ಎಷ್ಟೊಂದ್ಸಲಿ ಅಶ್ವಿನಿ ಮ್ಯಾಮ್ ಕೂಡ ಪಾಯಿಂಟ್ಔಟ್ ಮಾಡಿ, ಅಂದರೆ ನಿಮ್ಮ ಬಾಂಡಿಂಗ್ ಚೆನ್ನಾಗಿದೆ ಅನ್ನೋ ಥರನೇ ಪಾಯಿಂಟ್ಔಟ್ ಮಾಡಿದ್ರು ಮನೇಲಿ. ಜಸ್ಟ್ ಬಿಕಾಸ್ ಅವಳು ನನ್ನ ಫೋಟೋ ಹಾಕಿ ಹೇಳಿಬಿಟ್ರು ಅನ್ನೋ ಕಾರಣಕ್ಕೆ ಅವ್ರು ಅಷ್ಟೆಲ್ಲ ಮಾತಾಡಿದ್ರು ಅಂತ ಅನಿಸ್ತು.